12 o'clock ಪೊಸಿಷನ್ ಇದೆ, ಅಂದರೆ ಸೆಂಟರ್ ಪೊಸಿಷನ್ ನೀವು ಬಲಗೈ ಹಿಡ್ಕೊಂಡ್ಬಿಟ್ಟು ನೀವು ಗೇರನ್ನು ಈ ರೀತಿಯಾಗಿ ಚೇಂಜ್ ಮಾಡಿ, ಆಮೇಲೆ ಗೇರ್ ಚೇಂಜ್ ಆದಮೇಲೆ ಮತ್ತೆ ನಮ್ಮ ಬಲಗೈ ಬಂದುಬಿಟ್ಟು 3 o'clock ಪೊಸಿಷನು ಮತ್ತು ಎಡಗೈ ಬಂದುಬಿಟ್ಟು 9 o'clock ಪೊಸಿಷನ್ಗೆ ಬರಬೇಕು. ಸ್ನೇಹಿತರೆ, ನಿಮಗೆಲ್ರಿಗೂ ಮತ್ತೊಮ್ಮೆ ರಾಜ್ ಡ್ರೈವಿಂಗ್ ಟೆಕ್ನಿಕ್ಸ್ ಚಾನಲ್ಗೆ ಸ್ವಾಗತ. ಈ ಹಿಂದೆ ನಾನು ಈ ಸ್ಟೇರಿಂಗ್ ವೀಲ್ ಬಗ್ಗೆ ಯಾವ ರೀತಿ ಕಂಟ್ರೋಲ್ ಮಾಡೋದು, ಹ್ಯಾಂಡಲ್ ಮಾಡೋದು ಅಂತ ಆಲ್ರೆಡಿ ವಿಡಿಯೋ ಮಾಡಿದ್ದೆ. ಬಟ್ ಸ್ಟಿಲ್ ಒಬ್ಬರು ಸಬ್ಸ್ಕ್ರೈಬರು ಅದ್ರ ಬಗ್ಗೆ ಡೀಟೇಲಾಗಿ ವಿಡಿಯೋ ಮಾಡಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ರಿಕ್ವೆಸ್ಟ್ ಮಾಡೋದ್ರಿಂದ ಸೊ ಅವ್ರಿಗೋಸ್ಕರ ಡೆಡಿಕೇಟೆಡ್ ಸ್ಟೇರಿಂಗ್ ವೀಲ್ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಫಸ್ಟು ನಿಮ್ಗೆ ಹೇಳ್ಬೇಕಾದ್ರೆ ಸ್ಟೇರಿಂಗ್ ವೀಲನ್ನು ಯಾವ ರೀತಿಯಾಗಿ ಹಿಡ್ಕೋಬೇಕು ಅನ್ನೋದು, ಮತ್ತು ಸೆಕೆಂಡು ಸ್ಟೇರಿಂಗ್ ವೀಲನ್ನು ಕಂಟ್ರೋಲ್ ಮಾಡಬೇಕಾದ್ರೆ ಯಾವ ರೀತಿಯಾಗಿ ಮಾಡಬೇಕು, ಹಾಗೆ ಸ್ಟೇರಿಂಗ್ ವೀಲ್ ಗೇರ್ ಚೇಂಜ್ ಮಾಡುವಾಗ ನೀವು ಸ್ಟೇರಿಂಗ್ ವೀಲನ್ನು ಯಾವ ರೀತಿಯಾಗಿ ಕಂಟ್ರೋಲ್ ಮಾಡಬೇಕು. ಸೊ ಈ 3 ಪಾಯಿಂಟನ್ನು ನಾನು ಇಲ್ಲಿ ನಿಮಗೆ ಕವರ್ ಮಾಡ್ತೀನಿ ಈ ವಿಡಿಯೋದಲ್ಲಿ. ಸೊ ಬನ್ನಿ ಸ್ನೇಹಿತರೆ, ವಿಡಿಯೋನ ಟೈಮ್ ವೇಸ್ಟ್ ಮಾಡದೆ ಸ್ಟಾರ್ಟ್ ಮಾಡೋಣ. ಫಸ್ಟು ಸ್ನೇಹಿತರೆ, ನಿಮಗೆ ಸ್ಟೇರಿಂಗ್ ವೀಲನ್ನು ಯಾವ ರೀತಿ ಹಿಡ್ಕೋಬೇಕು ಅಂತ ಹೇಳೋದಾದರೆ, ಈ ಸ್ಟೇರಿಂಗ್ ವೀಲ್ನ ನೀವು ಅಬ್ಸರ್ವ್ ಮಾಡಿದರೆ ಒಂದು ಕ್ಲಾಕ್ ಟೈಪ್ ಇದೆ. ಆಲ್ರೆಡಿ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದಾಗೆ. ಸೊ ಯಾವಾಗಲೂ ನಾವು ಕ್ಲಾಕ್ ಟೈಪ್ ಅಂತಂದರೆ ಇಲ್ಲಿ ಟೈಮ್ ನೋಡೋದಂದ್ರೆ 9:03 ಪೊಸಿಷನ್ ಕಾಣಿಸುತ್ತೆ. ಸೊ ಲೆಫ್ಟ್ ಆರ್ಮ್ ನಮ್ಮ ಎಡಗೈ ಬಂದುಬಿಟ್ಟು 9 o'clock ಪೊಸಿಷನಲ್ಲಿ, ಹಾಗೂ ಬಲಗೈ ಬಂದುಬಿಟ್ಟು 3 o'clock ಪೊಸಿಷನಲ್ಲಿ, ಮತ್ತು ಇನ್ನೊಂದು 10-2 ಪೊಸಿಷನ್ಸ್ ಆಗಿರುತ್ತೆ. ಬಟ್ ಆ್ಯಕ್ಚುಲಿ ನನ್ನ ಪ್ರಕಾರ ಕೇಳೋದಾದರೆ 9:03 ಪೊಸಿಷನ್ ಈಸ್ ಅ ಬೆಸ್ಟ್ ಕಮಾಂಡಿಂಗ್ ಪೊಸಿಷನ್ ಸ್ಟೇರಿಂಗ್ ವೀಲ್ನ ಕಂಟ್ರೋಲ್ ಮಾಡೋದಕ್ಕೆ. ಸೊ ಯಾವಾಗಲೂ ನೀವು ಇದನ್ನು ಪ್ರಿಪೇರ್ ಮಾಡಿ 9:03 ಪೊಸಿಷನ್ನ ಈ ರೀತಿಯಾಗಿ ಸ್ಟೇರಿಂಗ್ ವೀಲನ್ನು ಹಿಡ್ಕೊಳ್ಳಿ. ಹಾಗೆ ಇದಕ್ಕೆ ಅಡಿಷ್ನಲ್ ಆಗಿ ಹೇಳೋದಾದರೆ ಮತ್ತೊಂದು, ಸ್ಟೇರಿಂಗ್ ವೀಲನ್ನು ನೀವು ಯಾವಾಗಲೂ ತುಂಬ ಗಟ್ಟಿಯಾಗಿ ಈ ರೀತಿಯಾಗಿ ಹಿಡ್ಕೋಬಾರ್ದು, ಹಾಗೆ ತುಂಬ ಲೂಸಾಗಿ ಹಿಡ್ಕೋಬಾರ್ದು. ಜಸ್ಟ್ ನಾರ್ಮಲಾಗಿ ಯಾವ ರೀತಿಯಾಗಿ ಅಂದರೆ ಏನಿಲ್ಲ, ತುಂಬ ಸಿಂಪಲಾಗಿ ಹಿಡ್ಕೋಬೇಕಷ್ಟೇ. ಸೊ ಫುಲ್ ಪ್ರೆಷರ್ ಆಗಿ ಅದಕ್ಕೆ ಪವರ್ ಹಾಕಿ ಹಿಡ್ಕೋಬಾರ್ದು, ತುಂಬ ಲೂಸಾಗಿ ಹಿಡ್ಕೋಬಾರ್ದು, ತುಂಬ ನಾರ್ಮಲಾಗಿ ಸ್ಟೇರಿಂಗನ್ನು ಹಿಡ್ಕೋಬೇಕು. ಈ ರೀತಿ ಹಿಡ್ಕೊಂಡು ಮತ್ತು 9:03 ಪೊಸಿಷನ್ನ ಅಭ್ಯಾಸ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಿಮಗೆ ತುಂಬ ಕಮಾಂಡಿಂಗ್ ಪೊಸಿಷನ್ ಸಿಗುತ್ತೆ ನಿಮಗೆ ಕಂಟ್ರೋಲ್ ಮಾಡೋದಕ್ಕೆ, ಮತ್ತು ಸ್ಟೇರಿಂಗನ್ನು ಹ್ಯಾಂಡಲ್ ಮಾಡೋದಕ್ಕೆ, ಬ್ಯಾಲೆನ್ಸ್ ಮಾಡೋದಕ್ಕೆ. ಸೊ ಇದು ಫಸ್ಟು ಸ್ಟೇರಿಂಗ್ ವೀಲ್ನ ಹಿಡ್ಕೊಳ್ಳೋದ್ರ ಬಗ್ಗೆ ಆಯಿತು. ಇನ್ನು ಸ್ಟೇರಿಂಗ್ ವೀಲ್ನ ಕಂಟ್ರೋಲ್ ಮಾಡೋದ್ರ ಬಗ್ಗೆ ಹೇಳೋದಾದರೆ, ನಿಮಗೆ ಯಾವಾಗಲೂ ಫಸ್ಟ್ ಹೇಳಿದಾಗ ನಾನು 9:03 ಪೊಸಿಷನ್ ನೀವು ಹಿಡ್ಕೊಂಡ್ರಿ ಅಂತ ಹೇಳಿದ್ರೆ, ಸೊ ಇಲ್ಲಿ ಕಮಾಂಡಿಂಗ್ ಪೊಸಿಷನ್ನು, ಹ್ಯಾಂಡ್ಲಿಂಗ್ ಪೊಸಿಷನ್ ತುಂಬ ಸಿಂಪಲ್ ಆಗಿರುತ್ತೆ, ನಾರ್ಮಲ್ ಆಗಿರುತ್ತೆ. ಸೊ ಈಗ ನೀವು ಅಲ್ಲಿ ಮುಂದ್ಗಡೆ ನೋಡುವಾಗೆ ಒಂದು ಟರ್ನ್ ಬರ್ತಾಯಿದೆ, ಲೆಫ್ಟ್ ಟರ್ನು. ಸೊ ನಿಮ್ಗೆ ಫಸ್ಟ್ ಏನಾಗುತ್ತೆ ಅಂದರೆ ಬಿಗಿನರ್ಸಿಗೆ ಟರ್ನು ಲೆಫ್ಟ್ ಸ್ವಲ್ಪ ಇರಲಿ, ಚಿಕ್ಕದು ದೊಡ್ಡದಿರಲಿ, ಅದೇನು ಮಾಡ್ತಾರೆ ಸಡನ್ನಾಗಿ ಟರ್ನ್ ಮಾಡೋಕ್ಕೆ ಹೋಗ್ತಾರೆ. ಸೊ ಆ ರೀತಿ ಎಲ್ಲ ಮಾಡಬಾರ್ದು, ಜಸ್ಟ್ ಸಿಂಪಲ್ಲಾಗಿ ಲೈಟಾಗಿ ಅಷ್ಟೇ ಟರ್ನ್ ಮಾಡಬೇಕು. ಈವನ್ ನಾನು ನೋಡಿ ಟರ್ನ್ ಮಾಡಿದ ನಿಮ್ಮ ಕ್ಯಾಮ್ರಾದಲ್ಲಿ ಗೊತ್ತೂ ಆಗಲಿಲ್ಲ ಅನಿಸುತ್ತೆ. ಅಂದರೆ ತುಂಬ ಲೈಟಾಗಿ ಅಷ್ಟೇ ಟರ್ನ್ ಮಾಡಿದೆ. ಮುಂದೆ ಒಂದು ರೈಟ್ ಟರ್ನ್ ಬರ್ತಾಯಿದೆ, ಅಲ್ಲಿ ನಿಮಗೆ ಕರೆಕ್ಟಾಗಿ ಮಾಡಿ ತೋರಿಸ್ತೇನೆ ನಾನು. ಅಂದರೆ ಸ್ಟೇರಿಂಗ್ ವೀಲ್ ನಿಮಗೆ ಅಲ್ಲಿ ಪೂರ್ತಿಯಾಗಿ ಈ ರೀತಿಯಾಗಿ ಮಾಡಬೇಕಂತಿಲ್ಲ. ಯಾಕಂದರೆ ಈಗ ಬರುವಂಥ ಎಲ್ಲ ವೆಹಿಕಲ್ಗಳಲ್ಲಿ ಪವರ್ ಸ್ಟೇರಿಂಗ್ ಇರೋದ್ರಿಂದ ನೀವು ಸಿಂಪಲ್ ಜಸ್ಟ್ ಅದಕ್ಕೆ ನೀವು ವೀಲ್ಗೆ ಡೈರೆಕ್ಷನ್ ಕೊಡಬೇಕಾಗಿರುತ್ತೆ ಅಷ್ಟೇ, ಲೈಟಾಗಿ ಅಷ್ಟೇ. ಈಗ ರೈಟ್ ಟರ್ನ್ ಇದೆ ಅಂತಂದರೆ ಲೈಟಾಗಿ ಒಂದು ಸ್ವಲ್ಪ ಅಷ್ಟೇ ಟರ್ನ್ ಮಾಡ್ಕೋಬೇಕು, ಪೂರ್ತಿಯಾಗಿ ವೀಲ್ ಬಗ್ಗೆ ನೀವು ಪ್ರೆಷರ್ ಹಾಕಿ ಟರ್ನ್ ಮಾಡೋವಾಗಿಲ್ಲ ಸ್ಟೇರಿಂಗ್ ವೀಲನ್ನು. ಈಗ ಸಿಂಪಲಾಗಿ ನೋಡಿ, ಈಗ ರೈಟ್ ಟರ್ನ್ ಮತ್ತು ನಾನು ಟರ್ನೇ ಮಾಡಲಿಲ್ಲ, ಸಿಂಪಲ್ ಅದನ್ನು ಕಂಟ್ರೋಲ್ ಮಾಡಿದೆ ಅಷ್ಟೇ, ಆಟೋಮೆಟಿಕ್ಕಾಗಿ ವೀಲ್ ಡೈರೆಕ್ಷನ್ ತೊಗೊಂಡ್ಬಿಟ್ಟು ಹೋಗ್ತದೆ. ಸೊ ಈ ರೀತಿಯಾಗಿ ನೀವು ಟರ್ನ್ ಮಾಡುವಾಗ ಭಯ ಕೊಟ್ಕೊಂಡ್ಬಿಟ್ಟು ಅಥವಾ ನಿಮಗೆ ಗಾಬರಿ ಆಗಿಬಿಟ್ಟು ಲೆಫ್ಟು ರೈಟು ಯಾವ್ಯಾಗಿ ಟರ್ನ್ ಮಾಡ್ಬೋದು. ಜಸ್ಟ್ ನೀವು ಕಂಟ್ರೋಲ್ ಮಾಡಬೇಕಷ್ಟೇ ಸ್ಟೇರಿಂಗ್ ಇಲ್ಲ. ಆಟೋಮೆಟಿಕ್ಕಾಗಿ ಸಹ ಆ ರೋಡ್ ಸಿಚುವೇಶನ್ ಮೇಲೆ ವೀಲ್ಗಳೇ ಡೈರೆಕ್ಷನ್ ತೊಗೊಂಡು ಹೋಗ್ತಿರ್ತೀನಿ. ಜಸ್ಟ್ ಅದಕ್ಕೆ ಲೈಟ್ ಟರ್ನ್ ಮಾಡಿಬಿಟ್ಟು ಡೈರೆಕ್ಷನ್ ಕೊಡೋ ಅವಶ್ಯಕತೆ ಅಷ್ಟೇ ಇರುತ್ತೆ. ಟರ್ನ್ ಆಗುವಾಗ ಯಾವಾಗಲೂ ನೀವು ಸ್ಟೇರಿಂಗ್ ವೀಲ್ ಬಗ್ಗೆ ಗಮನ ಕೊಡದೆ ನಿಮ್ಮ ಗಾಡಿ ಬ್ಯಾಲೆನ್ಸ್, ಟೈರ್ ಎಲ್ಲಿ ಹೋಗ್ತಾ ಇದೆ, ಮುಂದಿನ ವೀಲ್ಗಳು ಎಲ್ಲಿ ಟರ್ನ್ ಆಗ್ತಾ ಇದೆ ಅನ್ನೋದು ಜಡ್ಜ್ ಮಾಡಿದರೆ ನಿಮಗೆ ಆಟೋಮೆಟಿಕ್ಕಾಗಿ ನಿಮ್ಗೆ ಗೊತ್ತಾಗುತ್ತೆ ಸ್ಟೇರಿಂಗ್ ವೀಲ್ನ ಎಷ್ಟು ಮಟ್ಟಿಗೆ ತಿರುಗಿಸ್ಬೇಕು, ಫಾಸ್ಟ್ ತಿರುಗಿಸ್ಬೇಕಾ, ಸ್ಲೋ ತಿರುಗಿಸ್ಬೇಕಂತ. ಈಗ ರೈಟ್ ಟರ್ನ್ ಬರ್ತಾಯಿದೆ, ಈಗ ನೋಡಿ ನಾನು ರೈಟ್ ಟರ್ನ್ ತೊಗೋಬೇಕು, ನಾನು ರೈಟ್ ಜಸ್ಟ್ ಲೈಟಾಗಿ ಸ್ಟೇರಿಂಗ್ನ ಟರ್ನ್ ಮಾಡ್ತಾ ಇದ್ದೇನೆ, ತುಂಬ ಲೈಟಾಗಿ. ಈವನ್ ನಿಮಗೆ ಕ್ಯಾಮ್ರಾದಲ್ಲಿ ಅದು ಗೊತ್ತೂ ಆಗಲಿಲ್ಲ ಅನಿಸುತ್ತೆ ಹೆಚ್ಚಾಗಿ ಟರ್ನ್ ಆಗಿದೆಯಲ್ಲ ಸ್ಟೇರಿಂಗ್ ಇಲ್ಲ ಅಂತ. ನಾನು ಜಸ್ಟ್ ಅಷ್ಟೇ ಅದಕ್ಕೆ ಡೈರೆಕ್ಷನ್ ಕೊಡ್ತಾ ಇದ್ದೀನಿ ವೀಲ್ಗೆ, ಸ್ಟೇರಿಂಗ್ ವೀಲ್ನ ಹಿಡ್ಕೊಂಡ್ಬಿಟ್ಟು ಕಂಟ್ರೋಲ್ ಮಾಡ್ತಿದ್ದೀನಿ ಅಷ್ಟೇ, ಆಟೋಮೆಟಿಕ್ಕಾಗಿ ಅದೇ ಡೈರೆಕ್ಷನ್ ತೊಗೊಳ್ತಾ ಇದೆ ವೀಲು. ಸೊ ಹೀಗೆ ನೀವು ಟರ್ನ್ ಮಾಡುವಾಗ, ಫಾಸ್ಟ್ ಮೂವ್ ಆಗುವಾಗ, ಹೈವೇದಲ್ಲಿ ಹೋಗ್ತಿದ್ದೀರಾ ಅಂತ ಹೇಳಿದ್ರೆ ನೀವು ಈ ಮೆಥಡನ್ನು ಫಾಲೋ ಮಾಡ್ಬೋದು. ಅಂದರೆ ಜಸ್ಟ್ ಕಂಟ್ರೋಲ್ ಮಾಡೋದು ಅಷ್ಟೇ ಇರುತ್ತೆ. ಇಲ್ಲಿ ಪ್ರಾಬ್ಲಮ್ ಎಲ್ಲಾಗುತ್ತೆ ಅಂದರೆ ನೀವು ಸ್ಟಾರ್ಟಿಂಗ್ ಕಲಿತಿರುವಾಗ ಅಂತ ಹೇಳಿದ್ರೆ, ಸ್ಟೇರಿಂಗ್ ವೀಲ್ನ ಹಿಡ್ಕೊಂಡು ಕಂಟ್ರೋಲ್ ಮಾಡುವಾಗ ಗೇರ್ ಚೇಂಜ್ ಮಾಡುವಾಗ ಏನಾಗುತ್ತೆ ಅಂದರೆ ನಿಮ್ಮ ಗಾಡಿ ಬಂದುಬಿಟ್ಟು ಲೆಫ್ಟು ಅಥವಾ ರೈಟು ಸ್ವಲ್ಪ ಮಟ್ಟಿಗೆ ಟರ್ನ್ ಆಗುವಾಗ ಅಂತ ಫೀಲ್ ಆಗುತ್ತೆ ನಿಮಗೆ. ಸ್ವಲ್ಪ ಮಟ್ಟಿಗೆ ಟರ್ನ್ ಆಗುತ್ತೆ ಸ್ಟಾರ್ಟಿಂಗ್ ಬಿಗಿನಿಂಗಲ್ಲಿ. ಅದು ಯಾಕಾಗುತ್ತೆ ಅಂದರೆ ನೀವು ಸ್ಟೇರಿಂಗ್ ವೀಲ್ನ ಗಟ್ಟಿಯಾಗಿ ಹಿಡ್ಕೊಂಡು ಬಿಟ್ಟು ಟರ್ನ್ ಮಾಡೋದ್ರಿಂದ, ಅಥವಾ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟು ನೀವು ಗೇರ್ನ ಶಿಫ್ಟ್ ಮಾಡೋಕ್ಕೆ ಹೋದ್ರಿ ಅಂತ ಹೇಳಿದ್ರೆ ಅದು ಬಂದುಬಿಟ್ಟು ನಿಮ್ಮ ಬಾಡಿ ಬ್ಯಾಲೆನ್ಸ್ಗೆ ಡಿಪೆಂಡ್ ಆಗಿ ಗಾಡಿ ಬಂದುಬಿಟ್ಟು ಲೆಫ್ಟ್ ಅಥವಾ ರೈಟ್ ಸ್ವಲ್ಪ ಮಟ್ಟಿಗೆ ಟರ್ನ್ ಆದಾಗ ಆಗುತ್ತೆ. ಸೊ ಇದನ್ನು ನೀವು ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರೆ ತುಂಬಾ ಸಿಂಪಲ್ಲು. ನಾನು ಮೊದಲೇ ಹೇಳಿದಾಗೆ ನೀವು ಸ್ಟೇರಿಂಗ್ ವೀಲ್ನ ಬಂದುಬಿಟ್ಟು ತುಂಬ ಸಿಂಪಲ್ಲಾಗಿ ನಾರ್ಮಲಾಗಿ ಹಿಡ್ಕೋಬೇಕು, ಅದು 2 ಪೊಸಿಷನಲ್ಲಿಗೆ. ಸೊ ಈಗ ಫಾರ್ ಎಕ್ಸಾಂಪಲ್ ನಾನೀಗ 4th ಗೇರಲ್ಲಿದೆ, ಈಗ ನಾನು 5th ಗೇರ್ ಶಿಫ್ಟ್ ಮಾಡ್ಬೇಕಂತಂದ್ರೆ ನಾನು ಏನು ಮಾಡ್ತೇನೆ, ಸೊ ಕೈ ಬಂದುಬಿಟ್ಟು ನನಗೆ 5th ಗೇರ್ ಶಿಫ್ಟ್ ಮಾಡಿದೆ. ಸೊ ಸಿಂಪಲ್ಲಾಗಿ ನಾನು ಬಲಗೈ ಬಂದುಬಿಟ್ಟು ಅಷ್ಟೇ ಒಂದು ಕೈಲಷ್ಟೇ ನಾನು ಹ್ಯಾಂಡಲ್ ಮಾಡಿದೆ. ಅಂದರೆ ಇಲ್ಲಿ ನಾನು ಫುಲ್ ಟೈಟಾಗಿ ಹಿಡ್ಕೊಳ್ಳಿಲ್ಲ ಅಥವಾ ನನ್ನ ಬಾಡಿ ಬ್ಯಾಲೆನ್ಸಿಗೆ ಅದಕ್ಕೆ ಡಿಪೆಂಡ್ ಕೊಡಲಿಲ್ಲ ಸ್ಟೇರಿಂಗ್ ವೀಲಿಗೆ, ತುಂಬ ನಾರ್ಮಲಾಗಿ ಹಿಡ್ಕೊಂಡಿದ್ದೆ. ಸೊ ಹೀಗಾಗಿ ಗಾಡಿ ಬಂದುಬಿಟ್ಟು ಲೆಫ್ಟ್ ಅಥವಾ ರೈಟು ಟರ್ನ್ ತೊಗೊಳ್ಳಿಲ್ಲ.
ಸೊ ಮತ್ತೆ ನಿಮಗೆ ಮಾಡಿ ತೋರಿಸ್ತಾನೆ. ಫಿಫ್ತಿಂದ ಈಗ ನಾನು ಡೌನ್ ಸ್ಟಿಪ್ ಮಾಡಿ ತೋರಿಸ್ತಾನೆ 4th ಗೇರಿಗೆ. ಈಗ ನಾನು ಲೆಫ್ಟ್ ಆರ್ಮು ನಾನು ಎಡಗೈ ಬಂದುಬಿಟ್ಟು ಸ್ಟೇರಿಂಗ್ ವೀಲ್ ತೆಗೆದುಬಿಟ್ಟು 4th ಗೇರ್ ಶಿಫ್ಟ್ ಮಾಡಿದೆ. ಸೊ ಮತ್ತೆ ನನ್ನ ಕೈ ಬಂದುಬಿಟ್ಟು ಮತ್ತು ಸ್ಟೇರಿಂಗ್ ವೀಲ್ ಮೇಲೆ ಇಟ್ಕೊಂಡೆ. ಸೊ ಇಲ್ಲಿ ಯಾವಾಗಲೂ ನೀವು ಇದನ್ನು ಅಬ್ಸರ್ವ್ ಮಾಡಿ, ನಾನು ಮೊದಲೇ ಹೇಳಬೇಕಾಗಿತ್ತು, ಸ್ಟೇರಿಂಗ್ ವೀಲನ್ನು ನೀವು ಗೇರ್ ಶಿಫ್ಟ್ ಮಾಡುವಾಗ ಗೇರ್ ಶಿಫ್ಟ್ ಆದ ತಕ್ಷಣ ಇಮಿಡಿಯೇಟಾಗಿ ನಿಮ್ಮ ಕೈ ಬಂದುಬಿಟ್ಟು ಎಡಗೈ ಬಂದುಬಿಟ್ಟು ಸ್ಟೇರಿಂಗ್ ವೀಲ್ ಮೇಲೆ ಬರಬೇಕು. ಆ್ಯಕ್ಚುಲಿ ಏನಾಗುತ್ತೆ ಮಾಡ್ತಾರೆ ಅಂದರೆ ಕೆಲವೊಬ್ಬರು ಈವನ್ ಎಕ್ಸ್ಪರ್ಟ್ ಡ್ರೈವರ್ಸ್ ಅಷ್ಟೇ, ಸೊ ಒಂದು ಕೈಯಿಂದ ಅಷ್ಟೇ ಹ್ಯಾಂಡಲ್ ಮಾಡ್ತಿರ್ತಾರೆ ಸ್ಟೇರಿಂಗನ್ನು, ಇನ್ನೊಂದು ಕೈಯನ್ನು ಗೇರ್ ಲಿವರ್ ಮೇಲೆ ಇಟ್ಕೊಂಡ್ಬಿಟ್ಟು ರೆಸ್ಟ್ ಮಾಡ್ತಿರ್ತಾರೆ ಈ ರೀತಿಯಾಗಿ. ಸೊ ಈಗ ಬರುವಂಥ ವೆಹಿಕಲ್ಗಳು ಪವರ್ ಸ್ಟೇರಿಂಗ್ ಇರೋದ್ರಿಂದ ನೀವು ಒಂದು ಕೈಯಲ್ಲಿ ಗಾಡಿ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳೋಂಗಿಲ್ಲ. ಸ್ಟೇರಿಂಗ್ ವೀಲ್ನ ನೀವು ಒಂದು ಕೈಯಲ್ಲಿ ಬೇಕಾದರೂ ಸಹ ಕಂಟ್ರೋಲ್ ಮಾಡ್ಬೋದು ತುಂಬ ಈಸಿಯಾಗಿ. ಬಟ್ ಏನಾಗುತ್ತೆ ಅಂದರೆ ಇದು ಒಂದು ತುಂಬಾ ಬ್ಯಾಡ್ ಹ್ಯಾಬಿಟು. ನಿಮ್ಮ ಕೈ ಬಂದುಬಿಟ್ಟು ಗೇರ್ ಲಿವರ್ ಮೇಲೆ ನೀವು ರೆಸ್ಟ್ ಮಾಡ್ತಾ ನೀವು ಡ್ರೈವ್ ಮಾಡ್ತಾ ಇದ್ದೀರ ಅಂತಂದರೆ ನಿಮ್ಮ ಗೇರ್ ಲಿವರ್ನ ಸೆಲೆಕ್ಟಿಂಗ್ ಫೋರ್ಕ್ ಅಂತ ಇರುತ್ತೆ, ಟೀತ್ ಟೈಪು, ನಾವು ಗೇರನ್ನು ಚೇಂಜ್ ಮಾಡ್ತೀವಿ. ಸೊ ಅದ್ರ ಮೇಲೆ ಪ್ರೆಷರ್ ಬೀಳುತ್ತೆ, ಮಟ್ಟಿಗೆ ಇಟ್ಟರು ಸಹ ಅದ್ರ ಮೇಲೆ ಸ್ವಲ್ಪ ರೀತಿಯ ಪ್ರೆಷರ್ ಬೀಳುತ್ತೆ. ಸೊ ಹೀಗಾಗಿ ನಿಮ್ಗೆ ಗೊತ್ತಾಗಲಿಕ್ಕಿಲ್ಲ 1 ವರ್ಷ ಅಥವಾ 2 ವರ್ಷ ಅಥವಾ 3-4 ವರ್ಷ ನೀವು ಇದೇ ಅಭ್ಯಾಸದಿಂದ ನೀವು ಗಾಡಿ ಡ್ರೈವ್ ಮಾಡಿದ್ರೆ ಅಂತ ಹೇಳಿದ್ರೆ ನಿಮ್ಮ ಗೇರ್ ಬಾಕ್ಸ್ ಕೂಡ ವೇರ್ ಆ್ಯಂಡ್ ಟೇರ್ ಔಟ್ ಆಗೋ ಚಾನ್ಸಸ್ ಇರುತ್ತೆ, ಗೇರ್ ಬಾಕ್ಸ್ ಚೇಂಜ್ ಮಾಡೋಕ್ಕೆ ಕೂಡ ಸಾಗುತ್ತೆ. ಸೊ ಅದಕ್ಕಾಗಿ ಯಾವಾಗಲೂ ನೀವು 2 ಕೈಗಳನ್ನ ನಿಮ್ಮ ಸ್ಟೇರಿಂಗ್ ವೀಲ್ನ ಹಿಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಳ್ಳಿ. ಯಾವಾಗ ಗೇರ್ ಶಿಫ್ಟ್ ಮಾಡಬೇಕು ಆವಾಗ ನೀವು ಗೇರ್ ಶಿಫ್ಟ್ ಮಾಡಿ ಈ ರೀತಿಯಾಗಿ ಸಡನ್ನಾಗಿ ಗೇರ್ ಶಿಫ್ಟ್ ಆದ ತಕ್ಷಣ ಇಮಿಡಿಯೇಟಾಗಿ ಮತ್ತೆ ನಿಮ್ಮ ಕೈ ಬಂದುಬಿಟ್ಟು ನಿಮ್ಮ ಸ್ಟೇರಿಂಗ್ ವೀಲ್ ಮೇಲೆ ಇರಬೇಕು. ಸೊ ಈ ರೀತಿಯ ಒಂದು ಅಭ್ಯಾಸ ಬೆಳ್ಕೊಳ್ಳೋದ್ರಿಂದ ನಿಮಗೆ ಒಂದು ಬೆಟರ್ ಕಂಟ್ರೋಲ್ ಮಾಡ್ಬೋದು. ನೀವು ಸ್ಟೇರಿಂಗ್ ವೀಲನ್ನು 2 ಕೈಯಲ್ಲಿ ಕಂಟ್ರೋಲ್ ಮಾಡೋದ್ರಿಂದ ಒಂದು ಕಮಾಂಡಿಂಗ್ ಪೊಸಿಷನ್ ಇರುತ್ತದೆ ಮತ್ತು ತುಂಬ ಈಸಿಯಾಗಿ ನೀವು ಹ್ಯಾಂಡಲ್ ಮಾಡ್ಬೋದು. ಇನ್ನೊಂದು ನಿಮ್ಮ ಗೇರ್ ಲಿವರ್ ಸಹ ವೇರ್ ಆ್ಯಂಡ್ ಟೇರ್ ಔಟ್ ಆಗೋ ಚಾನ್ಸಸ್ಸು ತುಂಬಾ ಕಡಿಮೆ ಇರುತ್ತೆ. ಸೊ ಅದಕ್ಕೆ ಯಾವುದೇ ರೀತಿಯ ಪ್ರೆಷರ್ ಬೀಳೋದಿಲ್ಲ. ನಿಮ್ಮ ಕೈನ ಅದ್ರ ಮೇಲೆ ರೆಸ್ಟ್ ಮಾಡದೆ ನೀವು 2 ಕೈಯನ್ನು ಸ್ಟೇರಿಂಗ್ ವೀಲ್ನ ಹಿಡ್ಕೊಂಡು ಡ್ರೈವ್ ಮಾಡಿದ್ರಿ ಅಂದರೆ. ಸೊ ಯಾವಾಗಲೂ ಮತ್ತು ನಿಮಗೆ ಇನ್ನು ಗೇರ್ ಚೇಂಜ್ ಮಾಡುವಾಗ ಇನ್ನೊಂದು ಸಮಸ್ಯೆ ಅಂತ ಹೇಳಿದ್ರೆ, ಇಲ್ಲಿ ಹಿಡ್ಕೊಂಡ್ಬಿಟ್ಟು ನೀವು ಗೇರ್ ಚೇಂಜ್ ಮಾಡುವಾಗ ಏನಾದರೂ ಲೆಫ್ಟ್ ರೈಟ್ ಮೂವ್ ಆಗುತ್ತೆ ಅನ್ನೋದಾದರೆ ನೀವು ಈ 12 o'clock ಪೊಸಿಷನ್ ಇದೆ ಅಂದರೆ ಸೆಂಟ್ರ್ ಪೊಸಿಷನ್ ನೀವು ಬಲಗೈ ಹಿಡ್ಕೊಂಡ್ಬಿಟ್ಟು ನೀವು ಗೇರನ್ನು ಈ ರೀತಿಯಾಗಿ ಚೇಂಜ್ ಮಾಡಿ, ಆಮೇಲೆ ಗೇರ್ ಚೇಂಜ್ ಆದಮೇಲೆ ಮತ್ತೆ ನಮ್ಮ ಬಲಗೈ ಬಂದುಬಿಟ್ಟು 3 o'clock ಪೊಸಿಷನು ಮತ್ತು ಎಡಗೈ ಬಂದುಬಿಟ್ಟು 9 o'clock ಪೊಸಿಷನ್ಗೆ ಬರಬೇಕು. ಸೊ ಈ ರೀತಿಯ ಒಂದು ಟೆಕ್ನಿಕ್ ಅಂದರೆ ನೀವು ಗಾಡಿ ಬಂದುಬಿಟ್ಟು ಲೆಫ್ಟ್ ರೈಟ್ ಏನು ಟರ್ನ್ ಆದಂಗೆ ಆಗುತ್ತೆ ಚೇಂಜ್ ಮಾಡುವಾಗ ಅದನ್ನು ನೀವು ಅವಾಯ್ಡ್ ಮಾಡೋದು. ಮತ್ತೆ ನಾನು ತೋರಿಸ್ತೀನಿ. ಈಗ ನಾನು 5th ಟಾಪ್ಗೆ ಗೇರ್ ಶಿಫ್ಟ್ ಮಾಡಬೇಕು. ಏನು ಮಾಡ್ತೀನಿ ನಾನು ಬಲಗೈನ ಫಸ್ಟು ಮಿಡ್ಲ್ ತರ್ತೀನಿ ಸ್ಟೇರಿಂಗ್ಗೆ ಅಂದರೆ 12 o'clock ಪೊಸಿಷನ್ಗೆ, ಆಮೇಲೆ ನನ್ನ ಗೇರ್ ಲಿವರ್ನ ಶಿಫ್ಟ್ ಮಾಡ್ತೀನಿ. ನೆಕ್ಸ್ಟು ಮತ್ತು ನನಗೆ 3 o'clock ಪೊಸಿಷನ್ ಮತ್ತು ಇದು ಲೆಫ್ಟ್ ಆರ್ಮು ಎಡಗೈ ಬಂದುಬಿಟ್ಟು 9 o'clock ಪೊಸಿಷನ್. ಮತ್ತೆ ನೀವು ಮಾಡಿ ತೋರಿಸ್ತಾನೆ. ಈಗ ಗೇರ್ ಶಿಫ್ಟ್ ಮಾಡ್ಬೇಕಂದ್ರೆ ಡೌನ್ ಶಿಫ್ಟ್ ಮಾಡಬೇಕು ಅನ್ಕೋತೀನಿ. ನಾನು ಡೌನ್ ಶಿಫ್ಟ್ ಮಾಡ್ಬೇಕಂದ್ರೆ ಏನು ಮಾಡ್ತೀನಿ, ನಾನು ಫಸ್ಟು ಬಲಗೈನ 12 o'clock ಪೊಸಿಷನ್ ತರ್ತೀನಿ, ಎಡಗೈಯಿಂದ ಗೇರ್ನ ಡೌನ್ ಶಿಫ್ಟ್ ಮಾಡಿದೆ. ನೆಕ್ಸ್ಟು ಎಡಗೈನ 9 o'clock ಬಂದ ತಕ್ಷಣ ಇಮಿಡಿಯೇಟಾಗಿ ನನ್ನ ಬಲಗೈ ಏನಿದೆ ಅದು ಬಂದುಬಿಟ್ಟು 3 o'clock ಪೊಸಿಷನಿಗೆ ಬಂದುಬಿಡ್ಬೇಕು. ಈ ರೀತಿಯ ಒಂದು ಅಭ್ಯಾಸ ಬೆಳೆಸ್ಕೊಂಡ್ರಿ ಅಂತ ಹೇಳಿದ್ರೆ ನಿಮಗೆ ಸ್ಟೇರಿಂಗ್ ವೀಲ್ನ ತುಂಬ ಈಸಿಯಾಗಿ ಕಂಟ್ರೋಲ್ ಮಾಡ್ಬೋದು. ಹಾಗೆ ಹ್ಯಾಂಡ್ಲಿಂಗ್ ಏನಿದೆ ಯಾವುದೇ ರೀತಿಯ ನಿಮಗೆ ತೊಂದರೆ ಆಗದಾಗೆ, ಯಾವುದೇ ರೀತಿಯ ಒಂದು ಭಯ ಇಲ್ಲದಾಗೆ ನೀವು ಆರಾಮಾಗಿ ಸ್ಟೇರಿಂಗ್ ವೀಲ್ನ ಕಮಾಂಡ್ ಮಾಡ್ಬೋದು ಅಥವಾ ಸ್ಟೇರಿಂಗ್ ವೀಲ್ನ ಹ್ಯಾಂಡಲ್ ಮಾಡ್ಬೋದು. ಸೊ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಲೈಕ್ ಆಗಿದೆ ಅನ್ಕೋ, ಲೈಕ್ ಆದರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ಜೊತೆಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ. ನೀವು ಮತ್ತು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಆಗಿ ಇಟ್ಕೊಳ್ಳಿ, ಯಾಕೆಂದರೆ ಇದೇ ರೀತಿಯ ಮುಂದಿನ ವಿಡಿಯೋಗಳು ನಿಮಗೆ ತಪ್ಪದೇ ಸಿಗ್ತಾ ಇರುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.